ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ದಿವಸ ಮಹಾತ್ಮ ಹುಬ್ಬಳ್ಳಿಯಲ್ಲಿ ಜೀವ ಸಮಾಧಿ ಹೊಂದಿದ ಸಿದ್ಧಾರೂಢರ ಒಂದು ಪವಾಡ ಅಥವಾ ದೀಕ್ಷೆ ಕೊಟ್ಟಿದ್ದು ಅವರ ಈ ವಿಷಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಮೊದಲು ಸಿದ್ಧಾರೂಢರ ಒಂದು ಹಾಡಿದೆ, ಅದನ್ನು ಕೇಳೋಣ. ಜಯತು ಶ್ರೀ ಗುರು ಸಿದ್ಧಮೂರ್ತಿ ಭಯನಿವಾರಕಂ ಪಾದಪಂಕಜಂ ಬಯಲ ಸಂಸ್ಕೃತಿ ತಾಪಹಾರಕಂ ಜಯತು ಸಜ್ಜನಾಧಾರ ಮಂದಿರಂ. ಕಲಿಯುಳ್ಳಿಲ್ಲ ನಿನ್ನಂಥ ಪೂಜ್ಯರು ಒಲಿದು ಮುಕ್ತಿಯಂ ಕೊಟ್ಟು ಕಾಯುವುದು. ಬಲು ಸಮಾಧಿ ಸಂಪತ್ತ ನಿನ್ನೊಳು ನೆಲೆಸಿ ಕಾಂಬುದೇ ಆರೂಢ ಸಾಂಬನೆ. ಜಗವ ಪುಟ್ಟಿಸಿ ಕಾಯ್ದ ತಂತ್ರದಿನ್ ಬಗೆದು ನಾಶಮಂ ಮಾಳ್ಪ ಧೀರನೆ. ಮಿಗೆ ವಿನೋದ ಲೀಲಾವತಾರನೆ ನಿಗಮ ಗೋಚರ ರೂಢ ಭೂಪನೆ. ಕೇಳು ನಿನ್ನೆ ವಾಕ್ಯಾಮೃತಂಗಳಂ ಶೂಲಪಾಣಿಯಂ ಕಟ್ಟಲಪ್ಪುದು. ಕಾಲ ವೈರಿಯಂ ಧೂಳಿ ಮಾಡುವ ಶೀಲ ಸುಂದರ ಆರೂಢನಾಥನೆ. ತ್ರಿಗುಣ ರೂಪನೆ ನಿರ್ಗುಣಾತ್ಮನೆ ನಿಗಮ ವಂದಿತನೆ ಲೋಕಪೂಜ್ಯನೆ. ಮಿಗಿಲು ತಾಳ್ಮೆಯಂ ಕೊಟ್ಟು ರಕ್ಷಿಸೈ ಸಗುಣ ಮೂರ್ತಿಯಾರೂಢ ತೀರ್ಥನೆ. ನೀನೇ ವಿಶ್ವನು, ನೀನೇ ಪ್ರಜ್ಞನು, ನೀನೇ ತೈಜಸ್ಸನು, ನೀನೇ ಸೂರ್ಯನು, ನೀನೇ ಎಲ್ಲರೊಳು ಇರ್ಪು ದೀಗಳೇ ತಾನೇ ತೋರ್ಪಡುವುದು ಭೂಪದಿ. ಗುರುವೇ ನಿಮ್ಮ ರೂಪಂಗಳ ಸದಾ ಕರೆಸಿ ಎನ್ನ ಮಾಯ ಮಂಗಳಂ ತರಿಸಿ ಜ್ಞಾನದೊಳಿಟ್ಟು ತಾರಿಸೈ. ಹರನೇ ನಿನ್ನಯ ಆರೂಢ ದೇವನೇ ಪ್ರೇಮ ಭಾವದಳು ನಿಮ್ಮ ಮೂರ್ತಿಯಂ ಕಾಮವಿಲ್ಲದೆ ಏಕಭಾವಂ ಸಾಮಗಾನದಿಂ ಜ್ಞಾನಗೊಳ್ಳುವ ನೇಮ ವಿತ್ತಾರೂಢ ಆರೂಢ ತಾರಿಸೈ. ಮೂರು ತಾಪದೊಳು ಆರು ವೈರಿಯೊಳು ತೋರಿ ಬಾರ್ದ ಯಮನಗಳೋಳು ಮೀರಿ ಹೋಗುವ ಮಾನಸಂಗಳ್ ಪಾರ ಮಾಡಿಸೈ ಆರೂಢ ದೇವರೇ ಅಂತ ಇಲ್ಲಿ ಒಬ್ಬರು ಸಿದ್ಧಾರೂಢರ ಬಗ್ಗೆ ಬರೆದಿದ್ದಾರೆ. ಈಗ ನಾನು ಹೇಳ್ತಿರೋದು ಸಿದ್ಧಾರೂಢರು ದೀಕ್ಷೆ ತಮ್ಮ ಗುರುಗಳಿಂದ ದೀಕ್ಷೆ ತೆಗೆದುಕೊಂಡು ದೇಶ ಪರ್ಯಟನೆ ಹೋಗ್ತಾ ಇರ್ತಾರೆ. ಆಗ ಇನ್ನೂ ಹುಬ್ಬಳ್ಳಿಗೆ ಬಂದಿರೋದಲ್ಲ, ಅದೆಲ್ಲ ಉತ್ತರ ಹಿಂದೂಸ್ತಾನ. ಅಲ್ಲಿ ಒಂದು ತಮಗೂ ಒಂದು ಅನುಭವ ಆಗುತ್ತೆ ಮತ್ತು ಹೇಗಿದ್ದಾರೆ ಜನರು, ಅವರಿಗೆಲ್ಲರ ದಾರಿಯಲ್ಲಿ ಎಲ್ಲರಿಗೂ ಒಂದು ದೀಕ್ಷೆ ಕೊಡಬೇಕು, ಅವ್ರಿಗೆ ಬುದ್ಧಿವಾದ ಹೇಳಬೇಕು, ಅವ್ರಿಗೆ ಭಕ್ತಿ ಮಾರ್ಗ ಅಂದರೆ ಏನು, ನಾನೇ ಅಹಂ ಬ್ರಹ್ಮಾಸ್ಮಿ ಅದರ ಅರ್ಥವೇನು, ಇದನ್ನೆಲ್ಲ ಆ ದಾರಿಯಲ್ಲಿ ತಿಳಿಸ್ಕೊಂತ ಹೋದಲ್ಲಿ ಒಂದು ಕಡೆ ಹೋಗ್ತಾರೆ. ಅದರ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಿದ್ಧರು ತನ್ನ ನೈಜ ಜೀವನದಲ್ಲಿ ತತ್ಪರಾಗಿ ಇದ್ದರು. ಆಮೇಲೆ ಪರ್ವತದಿಂದ ಇಳಿದು ಯಾವ ಸ್ಥಾನದಲ್ಲಿ ಗಂಗಾ ನದಿಯು ಶತಮುಖವಾಗಿ ಸಮುದ್ರದ ಕಡೆ ಹೋಗುತ್ತದೆ ಆ ಸ್ಥಾನವನ್ನು ಸೇವಿಸಿದರು. ಗಂಗೆಯು ಮೊದಲು ಮಹಾದೇವನ ಜಟಾಜೂಟದೊಳಗೆ ಇರುತ್ತಿದ್ದು, ಅಲ್ಲಿ ಭಕ್ತಿ ರಸಮಯವಾದ ಈ ಸರಿತೆಯು ಭಗೀರಥನ ಅದ್ಭುತ ತಪದೇಶೆಯಿಂದ ತ್ರಿಜಗವನ್ನು ತಾರಣ ಮಾಡುವುದಕ್ಕಾಗಿ ಬಂದಳು. ಹೀಗೆ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅವಧೂತರು ಕಲ್ಕತ್ತೆಗೆ ಬಂದರು. ಮಹಾಕಾಳಿಯ ದರ್ಶನ ತೆಗೆದುಕೊಂಡು ಅಲ್ಲಿಂದ ಜಗನ್ನಾಥಪುರಿಗೆ ಹೋಗ್ತಾರೆ. ಅಲ್ಲಿ ನೀಲಚಕ್ರವನ್ನು ನೋಡಿ ದೇವರ ದರ್ಶನ ತೆಗೆದುಕೊಂಡು 7 ಹಂಡೆಗಳು ಒಂದರ ಮೇಲೆ ಒಂದಿಟ್ಟು ಅನ್ನ ಬೇಯಿಸ್ತಾರೆ. ಅಲ್ಲಿ ಅದೊಂದು ಪದ್ಧತಿ, 7 ಹಂಡೆಗಳಿಟ್ಟು ಬೇಯಿಸ್ತಾ ಇರ್ತಾರೆ. ಅನಂತರ ದೇವರಿಗೆ ನೈವೇದ್ಯ ತೋರಿಸ್ತಾರೆ. ಅದನ್ನು ಅಲ್ಲೇ ನಿಂತಿದ್ದ ಎಲ್ಲ ಭಕ್ತರಿಗೂ ಹಾಗೂ ಅಲ್ಲಿ ನಿಂತಿದ್ದ ಸಿದ್ಧಾರೂಢರಿಗೆ ಪ್ರಸಾದವೇ ಕೊಟ್ಟರು. ಆ ಸ್ಥಾನದಲ್ಲಿ ಅನ್ನಬ್ರಹ್ಮವು ಎಂದು ಸಿದ್ಧರು ಚಿಂತಿಸುತ್ತಿರುವಾಗ ಕೆಲವು ಬ್ರಾಹ್ಮಣ ಮಂದಿ ಬಂದು ಅವುಗಳ ಪೈಕಿ 2 ಹಂಡೆಗಳನ್ನು ಕೈಗೆತ್ತಿಕೊಂಡು ಊಟ ಕೂತರು. ಅಂದರೆ ಅಲ್ಲಿ ಆಕ್ಷನ್ ಟೈಪ್ ಇರುತ್ತೆ. ಯಾರ ಹಂಡೆಗಳನ್ನ ಆಕ್ಷನ್ ತೊಗೊಂಡು ಅದರಾಗಿರೋ ಪ್ರಸಾದ ಯಾರು ಇರ್ತದೆ ಅವರಿಗೆ ಬಹುಪುಣ್ಯ ಬರುತ್ತೆ ಅಂತ ಅಲ್ಲೇನೋ ಒಂದು ಪದ್ಧತಿ ಇರ್ತದೆ. ಸಿದ್ಧಾರೂಢ
ನಾಥ ಅವರನ್ನು ಕರೆದು ಅವರ ಯಥೇಚ್ಛ ಭೋಜನ ನೀಡಿದರು. ಇವರಿಗೆ ಕೂಡ ನಮ್ಮ ಸಿದ್ಧಾರೂಢರಿಗೆ ಭೋಜನ ನೀಡ್ತಾರೆ. ಅದನ್ನು ಸೇವಿಸಿ ಸಿದ್ಧರು ಮುಂದಕ್ಕೆ ಪ್ರಯಾಣ ಮಾಡ್ತಾರೆ. ಅಲ್ಲಿಂದ ಮುಂದೆ ಸಮುದ್ರ ತೀರಕ್ಕೆ ಹೋಗಲು ಅಲ್ಲಿ ಕಬೀರ್ ದಾಸನ ಮಂದಿರವನ್ನು ಕಂಡು ಅಲ್ಲಿರುವ ಸಂತ ಜನರಿಗೆ ಭೇಟಿಯಾದರು. ಅವರೆಲ್ಲ ರಾಮನಾಮ ಜಪಿಸುವುದು ನೋಡಿ ರಾಮ ಮಹಿಮೆಯನ್ನು ಅವರಿಗೆ ವಿಶದವಾಗಿ ತೋರಿಸಬೇಕೆಂದು ಸದ್ಗುರುಗಳು ಅವರನ್ನು ಕುರಿತು ಹೇಳುತ್ತಾರೆ. ಅಲ್ಲಿ ಕಬೀರ್ದಾಸರು ಅಂದರೆ ಅಲ್ಲಿ ಉತ್ತರ ಹಿಂದೂಸ್ತಾನದಲ್ಲಿ, ದಕ್ಷಿಣದಲ್ಲಿ ಉತ್ತರ ಹಿಂದೂಸ್ತಾನದಲ್ಲಿ ಕಬೀರ್ ದಾಸ ಅಂತೇಳಿ ಅವರು ಬಹಳ ದೊಡ್ಡ ರಾಮ ಭಕ್ತ. ಅಲ್ಲಿ ಆ ಜಾಗದಲ್ಲಿ ರಾಮನಾಮ ಜಪಿಸ್ತಿರ್ತಾರೆ ಬ್ರಾಹ್ಮಣರು. ಇವ್ರು ನೋಡಿ ಈ ರಾಮನ ಬಗ್ಗೆ ಮಹಿಮೆ ಬಗ್ಗೆ ತಿಳಿಸ್ಬೇಕಂತ ಅವ್ರನ್ನೆಲ್ಲರೂ ಕುಂದಿರ್ಸ್ತಾರೆ. ಅವರೆಲ್ಲರೂ ಕುಂದಿರ್ತಾರೆ. ಆವಾಗ ಅವರು ತಮ್ಮ ಭಾಷಣ ಹೇಳ್ತಾರೆ. ಭಾವಿಕ ಜನರೇ ಕೇಳಿರಿ, ವಾಲ್ಮೀಕಿಯು ರಾಮಾಯಣವನ್ನು ರಚಿಸಿದನು. ಈಶ್ವರನು ಅದರ 3 ಭಾಗ ಮಾಡಿ 3 ಲೋಕಗಳಿಗೆ ಹಂಚಿಕೊಟ್ಟು ರಾಮ ಎಂಬ 2 ಅಕ್ಷರಗಳನ್ನು ಮಾತ್ರ ತಾನಿಟ್ಟುಕೊಂಡನು. ಅಂತ ಮಹತ್ವವುಳ್ಳ ರಾಮನಾಮವನ್ನು ಒಮ್ಮೆ ಉಚ್ಚರಿಸಿದ ಮಾತ್ರದಿಂದ ಭಕ್ತಿ ಮುಕ್ತಿ ಎಲ್ಲ ಪ್ರಾಪ್ತವು. ರಾಮ ರಾಮ ಎಂದು 2 ವೇಳೆ ಉಚ್ಚರಿಸಿದರೆ ನಾಮಶಕ್ತಿಗೆ ಲಾಘವು ಬರುವುದು. ಅದರಿಂದ ಸಕೃತದ ಉಚ್ಚಾರವನ್ನು ಮಾಡಬೇಕು. ಕ್ಷಣ ಮಾತ್ರ ಚಲನವಾಗದೆ ವೃತ್ತಿಯನ್ನು ಸದಾಕಾರ ಮಾಡಿದರೆ ತತ್ಕಾಲಿಕವೇ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು. ಇನ್ನೊಮ್ಮೆ ನಾಮ ಉಚ್ಚರಿಸಬೇಕಾದರೆ ಪುನಃ ದೇಹಭಾವಕ್ಕೆ ಬರಬೇಕಾಗುವುದು. ಈ ಪ್ರಕಾರ ಸದ್ಗುರುಗಳು ಭಾಷಣ ಕೇಳಿ ಸಂತರು, ಅಲ್ಲಿರೋ ಬ್ರಾಹ್ಮಣರು ಎಲ್ಲರೂ ಸಂತೋಷಪಟ್ಟು ಸಿದ್ಧರನ್ನು ಪೂಜೆ ಮಾಡ್ತಾರೆ. ಈ ರೀತಿ ಅವರು ಹಿಂಗೆ ಮಹಿಮೆಗಳನ್ನು ತಿಳ್ಕೊತಾ ಇರ್ತಾರೆ. ಮುಂದಿನ ವಿಡಿಯೋಗಳಲ್ಲಿ ಅವರ ಇನ್ನಷ್ಟು ಚರಿತ್ರೆಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರಗಳು.